ನಮಸ್ಕಾರ ಸ್ನೇಹಿತರೆ. ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈ ನಾಲ್ಕು ಎಪಿಸೋಡ್ನಲ್ಲಿ ನಾವು ಡಿವಿಡೆಂಡ್ಸ್ ಮತ್ತೆ ರೈಟ್ಸ್ ಇಶ್ಯೂಸ್ ಮತ್ತೆ ಬೋನಸ್ ಮತ್ತೆ ಸ್ಟಾಕ್ ಸ್ಪ್ಲಿಟ್ ಆ್ಯಂಡ್ ಕನ್ಸಾಲಿಡೇಷನ್ ಇದು ನಾಲ್ಕರ ಬಗ್ಗೆ ನೋಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ನಾವು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಅಂತ ಬರುತ್ತೆ, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಏನದು ಮರ್ಜರ್ಸ್ ಅಂದರೆ ಏನು, ಅಕ್ವಿಸಿಷನ್ ಅಂದರೆ ಏನು, ಅದು ಬಂದಾಗ ನಾವು ಮಾರ್ಕೆಟಲ್ಲಿ ಯಾವ ಥರ ನಾವು ಅದಕ್ಕೆ ರೆಡಿ ಆಗಬೇಕು, ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮರ್ಜರ್. ಮರ್ಜರ್ ಅಂದರೆ ಏನಾಗುತ್ತೆ ಅಂದರೆ ಎರಡು ಕಂಪನಿ ಮರ್ಜ್ ಆಗಿ ಒಂದು ಹೊಸ ಎಂಟಿಟಿಯಾಗಿ ಫಾರ್ಮ್ ಆಗುತ್ತೆ. ಅಕ್ವಿಸಿಷನ್ ಅಂತ ಬಂದಾಗ ಒಂದು ಕಂಪನಿ ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡುತ್ತೆ, ಆಮೇಲೆ ಅದರ ಆಪರೇಷನ್ಸ್ಗೆ ಕಂಪ್ಲೀಟ್ ಆಗಿ ಅದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳೋಕ್ಕೆ. ಸೊ ಪ್ರತಿಯೊಂದು ಕೂಡ ಸ್ಟಾಕ್ ಪ್ರೈಸಸ್ ಮೇಲೆ ಹೆವಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲೂ ಕೂಡ ಆಪ್ಷನ್ಸಲ್ಲಿ ಕೂಡ ಹೆವಿ ಪರಿಣಾಮ ಬೀಳುತ್ತೆ. ಸೊ ನಾವು ಏನು ಮಾಡಬೇಕು ಅಂದರೆ ಪ್ರತಿಯೊಂದ್ರ ಬಗ್ಗೆನೂ ಮೊದಲನೇದಾಗಿ ಸ್ಟಾಕ್ ಪ್ರೈಸ್ ವಾಲಟಾಲಿಟಿ. ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಅನೌನ್ಸ್ ಮಾಡಿದ ತಕ್ಷಣವೇ ವಾಲಟಾಲಿಟಿ ತುಂಬ ಜಾಸ್ತಿ ಆಗುತ್ತೆ. ಯಾವುದ್ರದ್ದು ಟಾರ್ಗೆಟ್ ಕಂಪನಿದು, ಟಾರ್ಗೆಟ್ ಕಂಪನಿಯ ಸ್ಟಾಕ್ಸ್ದ ವಾಲಟಾಲಿಟಿ ಸಡನ್ ಆಗಿ ಶೂಟ್ ಆಗುತ್ತೆ. ಆಮೇಲೆ ಅಕ್ವೈರಿಂಗ್ ಕಂಪನಿ ಅಂತ ಏನಿದೆಯಲ್ಲ ಅದರಲ್ಲೂ ಕೂಡ ಒಂದು ಸ್ವಲ್ಪ ಮೊಮೆಂಟಮ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೆಕೆಂಡ್ ಒನ್ ಪ್ರೈಸ್ ಮೂಮೆಂಟಲ್ಲಿ ನೋಡಿದಾಗ ಟಾರ್ಗೆಟ್ ಕಂಪನಿಯಲ್ಲಿ ಜನರಲ್ ಆಗಿ ಪ್ರೈಸ್ ರೈಸ್ ಸಿಗುತ್ತೆ. ಯಾಕೆ ಅಕ್ವೈರಿಂಗ್ ಕಂಪನಿ ಏನಾಗುತ್ತೆ, ಪ್ರೀಮಿಯಂ ಸಿಗುತ್ತಲ್ಲ, ಅಕ್ವೈರ್ ಮಾಡ್ಕೊಳ್ಳೋಕೆ ಪ್ರೀಮಿಯಂ ತಗೋತಾರೆ ಅಂತ ಹೇಳ್ಬಿಟ್ಟು ಆ ಪ್ರೈಸಸ್ನ ಜಾಸ್ತಿ ತಗೊಳಕ್ ಹೋಗ್ತಾರೆ. ಮತ್ತೆ ಅಕ್ವೈರಿಂಗ್ ಕಂಪನಿ ಯಾವುದಿದೆಯಲ್ಲ ಅದ್ರದ್ದು ಪ್ರೈಸಸ್ ಯೂಶಲಿ ಬೀಳುತ್ತೆ. ಯಾಕೋಸ್ಕರ ಅಂದರೆ ಸ್ವಲ್ಪ ಕಾಸ್ಟ್ಲಿ ಮತ್ತು ರಿಸ್ಕಿ ಅಂತ ಅನ್ಸೋದ್ರಿಂದ ಸ್ವಲ್ಪ ಬೀಳುತ್ತೆ. ಸೊ ಇದ್ರದ್ದು ನಾವು ಕ್ಲೀನಾಗಿ ಪರಿಣಾಮನ ತಿಳ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಪ್ರೈಸಿಂಗಲ್ಲಿ ಏನಾಗುತ್ತೆ, ಆಪ್ಷನ್ ಪ್ರೈಸಿಂಗಲ್ಲಿ ನೆಕ್ಸ್ಟು ಪ್ರೈಸ್ ಮೂಮೆಂಟ್ ಏನಾಗುತ್ತೆ ಅಂದರೆ ಟಾರ್ಗೆಟ್ ಕಂಪನಿ ಏನಿದೆಯಲ್ಲ ಅದು ಪ್ರೈಸಸ್ ಜನರಲ್ ಆಗಿ ಜಾಸ್ತಿ ಆಗೋಗುತ್ತೆ ಸರ್. ಯಾಕೋಸಂದ್ರೆ ಅಕ್ವೈರಿಂಗ್ ಕಂಪನಿ ಏನಿದೆ ಅದು ಪ್ರೀಮಿಯಮಲ್ಲಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಅವರು ಇದು ಕಂಪನಿದು ಪ್ರೈಸಸ್ನ ಸಡನ್ಲಿ ಶೂಟ್ ಮಾಡ್ತಾರೆ. ಅದೇ ಥರ ಅಕ್ವೈರಿಂಗ್ ಕಂಪನಿ ಏನಾಗುತ್ತೆ ಅದರದ್ದು ಪ್ರೈಸಸ್ಸು ಗ್ರ್ಯಾಜುವಲಿ ಬೀಳ್ತಾ ಹೋಗುತ್ತೆ. ಯಾಕೋಸ್ಕರ ಕಾಸ್ಟ್ಲಿ ಆಗಲಿ ಅಥವಾ ರಿಸ್ಕಿ ಆಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್ಪೆಷಲಿ ನಾವು ಆಪ್ಷನ್ ಪ್ರೈಸಿಂಗಿಗೆ ನೋಡಿದಾಗ ನಾವು ಸ್ವಲ್ಪ ಇಂಪ್ಲಾಯ್ಡ್ ವಾಲಟಾಲಿಟಿ, ಆಪ್ಷನ್ ಪ್ರೀಮಿಯಮ್ ಮತ್ತು ಟೈಮ್ ವ್ಯಾಲ್ಯೂ ಇದು ಮೂರರಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ನ ನೋಡ್ತೀವಿ ನಾವು. ಜನರಲ್ ಆಗಿ ಇಂಪ್ಲಾಯ್ಡ್ ವಾಲಟಾಲಿಟಿ ತುಂಬ ಜಾಸ್ತಿ ಆಗುತ್ತೆ, ಆಪ್ಷನ್ ಪ್ರೀಮಿಯಮ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ, ಆಮೇಲೆ ಟೈಮ್ ವ್ಯಾಲ್ಯೂ ಯೂಶಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಟೈಮ್ ಡಿಕೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಫಸ್ಟ್ ಇಂಪ್ಲಾಯ್ಡ್ ವಾಲಟಿಲಿಟಿ ಜಾಸ್ತಿ ಆದಾಗ ಪ್ರೀಮಿಯಮ್ಸ್ ಡೆಫಿನೆಟ್ಲಿ ಸಡನ್ನಾಗಿ ಶೂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ಗಮನ ಕೊಟ್ಟಿರಲೇಬೇಕು. ಸೊ ಏನೇನು ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕು. ಏನೇನು ಅಂದರೆ ಸ್ಟಾಕ್ ಪ್ರೈಸಸ್ ಏನಿದೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಆಪ್ಷನ್ ಕಾಂಟ್ರಾಕ್ಟ್ಸು ಆಟೋ ಅಡ್ಜಸ್ಟ್ ಆಗುತ್ತೆ, ವಿಚ್ ವಿಲ್ ರಿಫ್ಲೆಕ್ಟ್ ದಿ ಚೇಂಜಸ್. ನ್ಯೂ ಸ್ಟ್ರೈಕ್ ಪ್ರೈಸು, ನ್ಯೂ ಲಾಟ್ ಸೈಜಸ್ಸು, ಕಾಂಟ್ರಾಕ್ಟ್ನ ಬಂದ್ಬಿಟ್ಟು ಕ್ಯಾಶ್ ಸೆಟಲ್ಡ್ ಥರ ಕನ್ವರ್ಟ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದಿ ಡೀಲ್ ಆಫ್ ದಿ ಸ್ಟ್ರಕ್ಚರ್. ಈಗ ಒಂದೊಂದೇ ಟೈಪ್ಸ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ನೋಡೋಣ. ಕ್ಯಾಶ್ ಅಕ್ವಿಸಿಷನ್ ಓನ್ಲಿ. ಕ್ಯಾಶ್ ಅಕ್ವಿಸಿಷನ್ ಅಂತ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕಂಪನಿನ ಅಕ್ವೈರ್ ಮಾಡೋಕ್ಕೆ ಕಂಪ್ಲೀಟ್ ಕ್ಯಾಶ್ ಕೊಡ್ತಾರೆ ಫಾರ್ ದಿ ಟಾರ್ಗೆಟ್ ಕಂಪನೀಸ್ ಶೇರ್. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಶ್ ಸೆಟ್ಲ್ ಆಗುತ್ತೆ ಅಟ್ ದ ಡೀಲ್ ಪ್ರೈಸ್ ಆಫ್ಟರ್ ದಿ ಅಕ್ವಿಸಿಷನ್ ಕ್ಲೋಸಸ್. ಸೊ ಯೂಶಲಿ ಟಾರ್ಗೆಟ್ ಕಂಪನಿದ ಆಪ್ಷನ್ಸ್ ಏನಾಗುತ್ತೆ ಅದು ಕ್ಯಾಶ್ ಸೆಟ್ಲ್ ಆಗುತ್ತೆ. ನೆಕ್ಸ್ಟ್ ಒನ್ನು ಸ್ಟಾಕ್ ಓನ್ಲಿ ಅಕ್ವಿಸಿಷನ್ ಅಂದರೆ ಶೇರ್ ಹೋಲ್ಡರ್ಸ್ ಆಫ್ ದಿ ಟಾರ್ಗೆಟ್ ಕಂಪನಿ ಏನಿದೆಯಲ್ಲ ಅವ್ರುಗಳಿಗೆ ಶೇರ್ಸ್ನ ರಿಸೀವ್ ಮಾಡ್ಕೋತಾರೆ ಇನ್ ದಿ ಅಕ್ವೈರಿಂಗ್ ಕಂಪನಿ. ಸೊ ಇದರಿಂದ ಇಂಪ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಆಪ್ಷನ್ಸ್ ಆನ್ ದಿ ಟಾರ್ಗೆಟ್ ಕಂಪನಿ ಸ್ಟಾಕ್ಸು ಅದು ಇಟ್ ಮೇ ಕನ್ವರ್ಟ್ ಟು ಆಪ್ಷನ್ಸ್ ಆನ್ ಅಕ್ವೈರಿಂಗ್ ದ ಕಂಪನಿ ಸ್ಟಾಕ್ ವಿತ್ ಅಡ್ಜಸ್ಟೆಡ್ ಸ್ಟ್ರೈಕ್ ಪ್ರೈಸ್ ಆ್ಯಂಡ್ ಲಾಟ್ ಸೈಜ್. ಸೊ ಇಲ್ಲಿ ಯಾವ ಕಂಪನಿನ ಅವರು ಅಕ್ವೈರ್ ಮಾಡ್ಕೋತಾ ಇರ್ತಾರೆ ಆ ಕಂಪನಿ ಶೇರ್ಸು ಆಟೋಮೆಟಿಕ್ ಆಗಿ ಎಕ್ಸಿಸ್ಟಿಂಗ್ ಆಪ್ಷನ್ಸ್ ಜೊತೆಗೆ ಆ್ಯಡ್ ಆಗುತ್ತೆ. ಸ್ಟ್ರೈಕ್ ಪ್ರೈಸು ಮತ್ತು ಲಾಟ್ ಸೈಜ್ನ ಆಟೋಮೆಟಿಕ್ಲಿ ಜಾಸ್ತಿ ಮಾಡ್ತಾರೆ ಅಥವಾ ಕಮ್ಮಿ ಮಾಡ್ತಾರೆ ಯಾವಾಗ ಶೇರ್ಸ್ ತೊಗೊಂಡಾಗ. ನೆಕ್ಸ್ಟ್ ಮಿಕ್ಸೆಡ್ ಎರಡೂ ಬೇಕು, ಕ್ಯಾಶು ಸ್ವಲ್ಪ ಮತ್ತು ಸ್ಟಾಕ್ಸು ಸ್ವಲ್ಪ ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ಅಕ್ವೈರ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಕಾಂಬಿನೇಷನ್ ಆಗಿ ಸಿಗುತ್ತೆ. ಸ್ವಲ್ಪ ಯಾರ್ಯಾರಿಗೆ ಎಷ್ಟಕ್ಕೆ ಕ್ಯಾಶ್ ಕೊಡ್ತಾರೋ ಕ್ಯಾಶ್ ಸಿಗುತ್ತೆ, ಶೇರ್ಸ್ ಸಿಗೋರಿಗೆ ಶೇರ್ಸ್ ಅಕ್ವೈರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಕಾಂಟ್ರಾಕ್ಟ್ಸ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆ ಪಾರ್ಷಿಯಲ್ ಕ್ಯಾಶ್ ಸೆಟಲ್ಮೆಂಟು ಮತ್ತು ಪಾರ್ಷಿಯಲ್ ಶೇರ್ಸ್ ಕನ್ವರ್ಷನ್ ಆಗೋದ್ರಿಂದ ಕಾಂಟ್ರಾಕ್ಟ್ಸ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು, ಹೌ ಶುಡ್ ಬಿ ಪ್ರಿಪೇರ್. ಮೊದಲನೇ ಕೀ ಪಾಯಿಂಟು ವಿ ನೀಡ್ ಟು ಮಾನಿಟರ್ ದ ಕೀ ಅನೌನ್ಸ್ಮೆಂಟ್. ಯಾವಾಗ ಅದು ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಡೇಟು, ಪಬ್ಲಿಕ್ ಅನೌನ್ಸ್ಮೆಂಟು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಬಗ್ಗೆ ಮಾಡೋದು ನಮ್ಗೆ ಯೂಶಲಿ
screener.in ಅಥವಾ moneycontrol.com ರೆಗ್ಯುಲರ್ ಆಗಿ ನ್ಯೂಸ್ ಆ್ಯಂಡ್ ಈವೆಂಟ್ಸ್ ಅಂತ ಬರುತ್ತಲ್ಲ, ಅಥವಾ NSE ಕಾರ್ಪೊರೇಟ್ ಆಕ್ಷನ್ಸ್ ಅಂತಲೇ ಒಂದು ಕೀ ಲಿಂಕ್ ಇದೆ. ಆ ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ಟರ್ಮ್ ಆಫ್ ದ ಡೀಲು, ಅದು ಕ್ಯಾಶ್ ಸೆಟಲ್ಮೆಂಟಾ, ಸ್ಟಾಕ್ ಸೆಟಲ್ಮೆಂಟಾ, ಮಿಕ್ಸೆಡ್ ಸೆಟಲ್ಮೆಂಟಾ, ಯಾವ ಆಫರ್ ಪ್ರೈಸಲ್ಲಿ ಅವ್ರು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಡೀಟೇಲಾಗಿ ನಾವು ತಿಳಿದಿಟ್ಕೋಬೇಕು. ಅದು ಮಾನಿಟರಿಂಗ್ ದಿ ಕೀ ಅನೌನ್ಸ್ಮೆಂಟು. ಅದಾದಮೇಲೆ ವಾಲಟಾಲಿಟಿ ಅಂದರೆ ಎಕ್ಸ್ಪೆಕ್ಟೆಡ್ ಇಂಪ್ಲೈಡ್ ವಾಲಟಾಲಿಟಿ ಜಾಸ್ತಿ ಆಗುತ್ತೆ ಡ್ಯೂ ಟು ಅನ್ಸರ್ಟನ್ಟಿ. ಇದನ್ನು ನಾವು ತಿಳ್ಕೊಂಡಿರಲೇಬೇಕು. ಸೊ ಆ ಟೈಮಲ್ಲಿ ವಾಲಟಾಲಿಟಿ ಜಾಸ್ತಿ ಇತ್ತು ಅಂದಾಗ ನಾವು ಏನು ಮಾಡ್ಬೋದು ಅಂದರೆ ಲಾಂಗ್ ಸ್ಟ್ರಾಡಲ್ ಅಥವಾ ಲಾಂಗ್ ಸ್ಟ್ರ್ಯಾಂಗಲ್ ಡೆಬಿಟ್ ಬೇಸ್ಡ್ ಸ್ಟ್ರಾಟಜೀಸ್, ಇದನ್ನು ನಾವು ಡಿಪ್ಲಾಯ್ ಮಾಡಿ ಎರಡು ಕಡೆ ಶಾರ್ಪ್ ಮೊಮೆಂಟಮಿಂದನೂ ನಾವು ದುಡ್ಡನ್ನು ಮಾಡ್ಕೋಬೋದು. ಇದು ವಾಲಟಾಲಿಟಿ ಇಂಪ್ಯಾಕ್ಟ್. ಯಾಕೆ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಎರಡ್ರದ್ದು, ಅಕ್ವೈರಿಂಗ್ ಕಂಪನಿ ಆಮೇಲೆ ಟಾರ್ಗೆಟ್ ಕಂಪನಿ, ಇದು ಎರಡ್ರದ್ದು ನಮಗೆ ಕಂಪನೀಸ್ದು ಸ್ಟಾಕ್ ಪ್ರೈಸಸ್ಸು ವಾಲಟಾಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಬೀಳುತ್ತೆ ಅಥವಾ ಒಂದು ಮೇಲೆ ಹೋಗುತ್ತೆ. ಸೊ ನಾವು ಎರಡಕ್ಕೂ ನಾವು ಲಾಂಗ್ ಸ್ಟ್ರಾಡಲ್ ಮತ್ತು ಲಾಂಗ್ ಸ್ಟ್ರ್ಯಾಂಗಲ್ ಹಾಕಿದ್ರೆ ನಮಗೆ ಆ ಶಾರ್ಪ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋ ಅಂತ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಹಿಸ್ಟಾರಿಕಲ್ ಮರ್ಜರ್ಸ್ ಆ್ಯಂಡ್ ಅಕ್ವಸಿಷನ್ ಟ್ರೆಂಡ್ಸ್ ಬಗ್ಗೆ ಕೂಡ ನಾವು ಡೀಟೇಲಾಗಿ ಸ್ಟಡಿ ಮಾಡಿರಬೇಕು. ಅಂದರೆ ಇದೇ ಥರ ಡೀಲು ಬೇರೆ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ ಆಗಿದೆಯಾ, ಅದಕ್ಕೆ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಮತ್ತು ಯಾವ ಥರ ಅದಕ್ಕೆ ಅಫೆಕ್ಟ್ ಆಗಿದೆ, ಅದನ್ನು ನಾವು ಕರೆಕ್ಟಾಗಿ ರೀಡ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಬೆಟರ್ ನಾಲೆಜ್ ಮತ್ತು ಬೆಟರ್ ಪ್ರಿಪ್ರೇಷನ್ ಟೈಮ್ ಸಿಗುತ್ತೆ. ಯಾವ ಥರ ನಾವು ಮರ್ಜರ್ಸ್ ಆ್ಯಂಡ್ ಅಕ್ವಸಿಷನ್ಗಿಂತ ಮುಂಚೆ ಅಥವಾ ಮರ್ಜರ್ಸ್ ಆ್ಯಂಡ್ ಅಕ್ವಸಿಷನ್ ಆದಮೇಲೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಅಂತ ಸಿಗುತ್ತೆ. ನೆಕ್ಸ್ಟು ರೆಗ್ಯುಲೇಟರಿ ಹರ್ಡಲ್ಸ್ ಕೂಡ ನಾವು ನೋಡಬೇಕಾಗತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಅವರು ನ್ಯೂಸ್ ಅನೌನ್ಸ್ ಮಾಡಿಬಿಡ್ತಾರೆ, ಆದರೆ ಅಪ್ರೂವಲ್ಸೇ ಬಂದಿರಲ್ಲ, ರೆಗ್ಯುಲೇಟರಿ ಅಪ್ರೂವಲ್ಸೇ ಬಂದಿರಲ್ಲ. ಸೊ ಅಕಸ್ಮಾತ್ ಅದು ಬರಲಿಲ್ಲ ಅಂದಾಗ ಆ ಇಂಪ್ಯಾಕ್ಟ್ ಆನ್ ಟೈಮ್ ವ್ಯಾಲ್ಯೂ ಡೆಫಿನೆಟ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಏನದು ಇಂಪ್ಯಾಕ್ಟ್ ಆನ್ ಟೈಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಪ್ರೀಮಿಯಂ ಕರಗ್ತಾ ಹೋಗುತ್ತೆ, ನಮಗೆ ಪ್ರೀಮಿಯಮ್ಸು ಕರಗ್ತಾ ಹೊಟ್ಟೋಗುತ್ತೆ. ವಾಲಟಾಲಿಟಿ ಅಂತ ಏನಿದೆಯಲ್ಲ, ಆ ವಾಲಟಾಲಿಟಿ ಸಡನ್ನಾಗಿ ಬರೋದಿಲ್ಲ, ಯಾಕೆಂದರೆ ನ್ಯೂಸ್ಗೆ ಅವರು ಇನ್ನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ನಾವೇನಾದ್ರು ಲಾಂಗ್ ಸ್ಟ್ರಾಡಲ್ಲು ಮತ್ತು ಲಾಂಗ್ ಸ್ಟ್ರ್ಯಾಂಗಲ್ ಹಾಕಿದಾಗ ನಾವು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬರದಿರೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ರೆಗ್ಯುಲೇಟರಿ ಹರ್ಡಲ್ಸ್ನು ತಿಳ್ಕೊಂಬಿಟ್ಟು ನಿಜವಾಗ್ಲೂ ಕನ್ಫರ್ಮ್ಡ್ ಅಂತ ಗೊತ್ತಾದಾಗ ಮಾತ್ರ ನಾವು ಲಾಂಗ್ ಪೊಸಿಷನ್ಸ್ ತೊಗೋಬೇಕು. ನೆಕ್ಸ್ಟು ಪೊಸಿಷನ್ ಅಡ್ಜಸ್ಟ್ಮೆಂಟು. ಕೆಲವೊಂದು ಸತಿ ರೋಲ್ ಓವರ್ ಆಗುತ್ತೆ, ಅಥವಾ ಕರೆಂಟ್ ಕಾಂಟ್ರಾಕ್ಟ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಕಾಂಟ್ರಾಕ್ಟ್ ಆಪ್ಷನ್ ಕಾಂಟ್ರಾಕ್ಟ್ಸ್ನ ತೊಗೊಳ್ಳೋ ಥರ ಇರುತ್ತೆ ಆ ಡೀಲ್ಸ್ನ ಕ್ಲೋಸ್ ಮಾಡೋ ಟೈಮ್ನಲ್ಲಿ. ಸೊ ಈ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆನೂ ಕೂಡ ಸ್ವಲ್ಪ ನಾವು ಟೈಮ್ ತೊಗೋಬೇಕಾಗತ್ತೆ. ಸೊ ಅಡ್ಜಸ್ಟ್ಮೆಂಟ್ ಮಾಡೋ ತನಕ ನಾವು ಹೋಲ್ಡಿಂಗಲ್ಲೇ ಇಟ್ಕೊಂಡಿದ್ರೆ ಆ ಕಾಂಟ್ರಾಕ್ಟ್ಸು ಪೋಸ್ಟ್ ಅಡ್ಜಸ್ಟ್ಮೆಂಟ್ಸ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡಿರಬೇಕು. ಅಂದರೆ ಪೋಸ್ಟ್ ಅಡ್ಜಸ್ಟ್ಮೆಂಟು ವ್ಯಾಲ್ಯೂಸ್ ಆಟೋ ಕರೆಕ್ಷನ್ ಆಗುತ್ತಾ ಅಥವಾ ಆಟೋ ಕರೆಕ್ಷನ್ ಆಗದೆ ಪ್ರೈಸಸ್ ಅಲ್ಲೇ ಇರುತ್ತಾ, ಪ್ರತಿಯೊಂದು ಕೂಡ ನಾವು ತೊಗೋಬೇಕು. ಸೊ ಹಾಗಾಗಿ ಬೆಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಪ್ರೊಟೆಕ್ಟಿವ್ ಸ್ಟ್ರಾಟಜೀಸ್ ಅಂತ ಇದೆಯಲ್ಲ, ಅಂದರೆ ಹೆಡ್ಜಿಂಗು, ಪುಟ್ ಬೈ ಪುಟ್ ಸೆಲ್, ಕಾಲ್ ಬೈ ಕಾಲ್ ಸೆಲ್, ಅಟ್ ದ ಮನಿ ಪುಟ್ ಬೈ, ಔಟ್ ಆಫ್ ಮನಿ ಪುಟ್ ಸೆಲ್, ಅಟ್ ದ ಮನಿ ಕಾಲ್ ಬೈ, ಔಟ್ ಆಫ್ ಮನಿ ಕಾಲ್ ಸೆಲ್. ಈ ಥರ ಪ್ರೊಟೆಕ್ಟಿವ್ ಸ್ಟ್ರಾಟಜೀಸ್ ಅಂತ ಏನಿದೆ ಅದನ್ನು ಡಿಪ್ಲಾಯ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ನಮಗೆ ಆ ಇಂಪ್ಯಾಕ್ಟಿಂದ ಸ್ವಲ್ಪ ನಮಗೆ ರೆವೆನ್ಯೂ ಕಮ್ಮಿ ಬರ್ಬೋದು, ಬಟ್ ಗ್ಯಾರಂಟಿಡ್ ರಿಟರ್ನ್ಸ್ ಬಂದೇ ಬರುತ್ತೆ. ನೆಕ್ಸ್ಟು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಬೋದು ಸರ್ ನಾವು ಅಂದರೆ, ಮೊದಲನೇದು ಡೈರೆಕ್ಷನಲ್ ಬೆಟ್. ಡೈರೆಕ್ಟಾಗಿ ಟಾರ್ಗೆಟ್ ಕಂಪನಿದು ಕಾಲ್ನ ಬೈ ಮಾಡೋದು ಮತ್ತು ಅಕ್ವೈರಿಂಗ್ ಕಂಪನಿದು ಪುಟ್ಟನ್ನ ಬೈ ಮಾಡೋದು, ಸಿಂಪಲ್. ಯಾಕೆ ಅದು ಅನ್ಫೇವರಬಲ್ ಇರಲ್ವಲ್ಲ. ಸೊ ಟಾರ್ಗೆಟ್ ಕಂಪ್ನಿದು ಏನಕ್ಕೆ ಬೈ ಮಾಡಬೇಕು, ಡೆಫಿನೆಟ್ಲಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಸೊ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಆಗೋಗುತ್ತೆ. ಅದೇ ಥರ ನಾನ್ ಡೈರೆಕ್ಷನಲ್ ಸ್ಟ್ರಾಟಜೀಸ್ ಆದ ಸ್ಟ್ರಾಡಲ್ ಮತ್ತು ಸ್ಟ್ರ್ಯಾಂಗಲ್ ಟು ಪ್ರಾಫಿಟ್. ಯಾಕೆ, ಅಕಸ್ಮಾತ್ ವಾಲಟಾಲಿಟಿ ಇರಲಿಲ್ಲ ಅಂದರೆ, ಸೊ ಅದಕ್ಕೆ ನಾನ್ ಡೈರೆಕ್ಷನಲ್ ಸ್ಟ್ರಾಟಜೀಸ್ ಕೂಡ ಅಂದರೆ ಮೇಲೆ ಹೋಗುತ್ತೋ ಕೆಳಗೆ ಬೀಳುತ್ತೋ ಅಂತಲೂ ನಮ್ಗೆ ಗೊತ್ತಿಲ್ಲ ಅಂದಾಗ ಬ್ಲೈಂಡಾಗಿ ನಾವು ಎರಡೂ ಅಟ್ ದ ಮನಿ ಕಾಲ್ ಬೈ, ಅಟ್ ದ ಮನಿ ಪುಟ್ ಬೈ, ಔಟ್ ಆಫ್ ಮನಿ ಕಾಲ್ ಬೈ, ಔಟ್ ಆಫ್ ಮನಿ ಪುಟ್ ಬೈ ತೊಗೊಂಡ್ಬಿಡ್ಬೋದು, ಲಾಂಗ್ ನಾನ್ ಡೈರೆಕ್ಷನಲ್ ಸ್ಟ್ರಾಟಜೀಸ್. ಮತ್ತು ಇನ್ನೂ ಸುಮಾರು ಡೀಲ್ಗಳಿದೆ, ಅಂದರೆ ಆರ್ಬಿಟ್ರಾಜ್ ಬೇಸ್ಡ್ ಆಪರ್ಚುನಿಟೀಸ್ ಅಂತ ಇದೆ, ಅಡ್ಜಸ್ಟ್ ಫಾರ್ ಡೀಲ್ ಅನ್ಸರ್ಟೆಂಟಿ ಇದೆ. ಸೊ ಈಗ ಡೀಲ್ ಫೇಲ್ ಆಯಿತು ಅಂತ ಅಂದ್ಕೊಳ್ಳಿ, ಪ್ರೀ ಅನೌನ್ಸ್ಮೆಂಟ್ ಲೆವೆಲ್ಸ್ಗೆ ವಾಪಸ್ ಬಂದ್ಬಿಡುತ್ತೆ. ಡೀಲ್ ಸಕ್ಸೀಡ್ ಆಯಿತು ಅಂದ್ಕೊಳ್ಳಿ, ಪೊಸಿಷನ್ಸು ಆಟೋ ಅಡ್ಜಸ್ಟ್ ಆಗುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ಕೊಳ್ಳಿ, ನಾನು ಕಂಪನಿ ಎ ಅಂತ ಏನಿದೆ ಅದು ಕಂಪನಿ ಬಿನ ₹100 ಪರ್ ಶೇರ್ ಇನ್ ಕ್ಯಾಶ್ ಪ್ರಕಾರ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಳೋಣ. ಏನೋ ಕಂಪನಿ ಎ ಬಂದ್ಬಿಟ್ಟು ಕಂಪನಿ ಬಿನ ಅಕ್ವೈರ್ ಮಾಡುತ್ತೆ ಅಂತ ಅನೌನ್ಸ್ ಮಾಡುತ್ತೆ. ಯಾವ ರೇಟಲ್ಲಿ? ₹100 ಪರ್ ಶೇರ್ ಇನ್ ಕ್ಯಾಶ್. ಏನಾಗುತ್ತೆ ಕಂಪನಿ ಬಿಗೆ? ಕಂಪನಿ ಬಿದು ಸ್ಟಾಕ್ಸ್ ಏನಿದೆ ₹80 98 ಕೊಟ್ಟೋಗುತ್ತೆ. ಯಾಕೆ? ಇಂಪ್ಲೈಡ್ ವಾಲಟಾಲಿಟಿ ಸಡನ್ ಸ್ಪೈಕ್ ಆಗುತ್ತೆ. ಕಂಪನಿ ಎ ಏನಿದೆ ಅದ್ರ ಪ್ರೈಸ್ ಬಂದ್ಬಿಟ್ಟು ಸಡನ್ನಾಗಿ ಡ್ರಾಪ್ ಆಗುತ್ತೆ. ಯಾಕೆ? ಅಕ್ವೈರ್ ಮಾಡ್ತಾ ಇರ್ತಾರಲ್ವ, ಅದಕ್ಕೆ.
ಅಕ್ವಸಿಷನ್ ಕಾಸ್ಟ್ ಅಂತ ಹೇಳ್ತಾರಲ್ಲ ಅದಕ್ಕೆ. ಸೊ ಸ್ಟ್ರಾಟಜಿ ಏನು ಮಾಡ್ಬೋದು ಅಂದರೆ, ಕಂಪನಿ ಬಿದು ಕಾಲ್ ಆಪ್ಷನ್ನ ಬೈ ಮಾಡ್ಬೋದು. ಯಾಕೆ? ರೆಗ್ಯುಲೇಟರಿ ಅಪ್ರೂವಲು ಮತ್ತು ಡೀಲ್ ಕ್ಲೋಸರ್ ಆಗೋಯ್ತು ಅಂದರೆ. ಅಥವಾ ಪುಟ್ ಆಪ್ಷನ್ನ ಸೆಲ್ ಮಾಡ್ಬೋದು ಫ್ರಮ್ ಪ್ರೈಸ್ ಸ್ಟೆಬಿಲಿಟಿ ನಿಯರ್ ದಿ ಆಫರ್ ಪ್ರೈಸ್. ಸೊ ಕಂಪನಿ ಏದು ಕೂಡ ನಾವು ಪುಟ್ ಆಪ್ಷನ್ಸ್ನ ಬೈ ಮಾಡ್ಬೋದು ಟು ಪ್ರಾಫಿಟ್ ಫ್ರಮ್ ದಿ ಪೊಟೆನ್ಷಿಯಲ್ ಡೌನ್ ಸೈಡ್ ಇನ್ ಅಕ್ವೈರಿಂಗ್ ದ ಕಂಪನಿ ಸ್ಟಾಕ್ ಪ್ರೈಸ್. ಸೊ ಇದಾಯಿತು ಮರ್ಜರ್ಸ್ ಆ್ಯಂಡ್ ಅಕ್ವಸಿಷನ್ಸ್. ಸೊ ಮರ್ಜರ್ಸ್ ಆ್ಯಂಡ್ ಅಕ್ವಸಿಷನಲ್ಲಿ ತುಂಬ ಕೇರ್ಫುಲ್ ಮಾನಿಟರಿಂಗ್ ಇರಬೇಕು. ಸ್ಟ್ರಕ್ಚರ್ ಡೀಲ್ ಬಗ್ಗೆ ಮತ್ತು ರೆಗ್ಯುಲೇಟರಿ ಹರ್ಡಲ್ಸ್ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಂಡಿರಬೇಕು. ಆಮೇಲೆ ಅದಕ್ಕೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಕೂಡ ನಾವು ಹಳೆ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬಿಟ್ಟು ಅದ್ರ ಮೇಲೆ ನಾವು ಕಾಲಿಡಬೇಕು. ಸೊ ಈ ಸ್ಟ್ರಾಟಜೀಸ್ ಏನಿದೆ ಅದನ್ನು ಕ್ಲೀನಾಗಿ ನಮಗೆ ಬೇಕಾದಂಗೆ ಆಟೋ ಅಡ್ಜಸ್ಟ್ ಮಾಡಿಕೊಂಡು ವಿಲ್ ಬಿ ಏಬಲ್ ಟು ಕ್ಯಾಪಿಟಲೈಸ್ ಆನ್ ವಾಲಟೈಲಿಟಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ದ ಕಾಂಟ್ರಾಕ್ಟ್ ಅಡ್ಜಸ್ಟ್ಮೆಂಟ್ ಅಫೆಕ್ಟ್ಸ್ ಅವರ್ ಪೊಸಿಷನ್. ಸೊ ರಿಸ್ಕನ್ನ ಮ್ಯಾನೇಜ್ ಮಾಡೋದು ಕಲೀರಿ. ಈಗ ಇಲ್ಲಿ ನಾವೇನು ಹೇಳ್ಕೊಡ್ತಾ ಇದ್ದೀವಿ ಇದೇ 100% ಕರೆಕ್ಟು ಅಂತಲ್ಲ. ನೀವು ಕೂಡ ರಿಸರ್ಚ್ ಮಾಡಿಬಿಟ್ಟು ಕೆಳಗಡೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೇನಾದ್ರು ಕರೆಕ್ಷನ್ಸು ಅಥವಾ ಆಟೋ ಅಡ್ಜಸ್ಟ್ಮೆಂಟು ಈ ಮರ್ಜರ್ಸ್ ಆ್ಯಂಡ್ ಅಕ್ವಸಿಷನ್ಸ್ಗೆ ಮಾಡಬೇಕಾ ಅಂತ. ಸೊ ಏನೇ ಇದ್ದರೂ ಕೂಡ ಐ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ಔಟ್, ಆ್ಯಂಡ್ ಏನೇ ಕರೆಕ್ಷನ್ಸ್ ಇದ್ದರೂ ಕೂಡ ಐ ವಿಲ್ ಬಿ ಏಬಲ್ ಟು ಡೂ ಇಟ್. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.